ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕರ್ನಾಟಕ ಕಾಂಗ್ರೆಸ್ಗೆ ಯಾಕೋ ಸಂಕಷ್ಟದ ಮೇಲೆ ಸಂಕಷ್ಟ ಅಂತ ಅನ್ನಿಸ್ತಾ ಇದೆ. CM ಕುರ್ಚಿ ಆಕಾಂಕ್ಷಿಯಾಗಿರೋ ಒಬ್ಬ ಪ್ರಭಾವಿ ಮಂತ್ರಿಯ ವಿರುದ್ಧ ದೊಡ್ಡದೊಂದು ಫೈಲ್ ಈಗ ಓಪನ್ ಆಗಲಿದೆಯಾ, ದಾಖಲೆಯೊಂದು ಬ್ಲಾಸ್ಟ್ ಆಗಲಿದೆಯಾ? ಈಗ ಅಂಥದ್ದೊಂದು ಬೆಳವಣಿಗೆ. ಕುರ್ಚಿ ಪ್ರಯತ್ನ ಜೋರಾಗಿರೋ ಬೆನ್ನಲ್ಲೇ ಇದೇನು ಕಾಕತಾಳೀಯನೋ ಅಥವಾ ಉದ್ದೇಶಪೂರ್ವಕವಾಗಿ ಸ್ಕೆಚ್ ಹಾಕಲಾಗಿದೆಯೋ ಗೊತ್ತಿಲ್ಲ. ಯಾರ್ಯಾರು ಮುಖ್ಯಮಂತ್ರಿ ರೇಸಲ್ಲಿದ್ದಾರೋ ಅವ್ರಿಗೆ ಸಂಕಷ್ಟ ಬರ್ತಾ ಇದೆ. ಅರ್ಥಾತ್ ಖರ್ಗೆ ಅವ್ರಿಗೆ, ಅವ್ರ ವಿರುದ್ಧ ಭೂ ಹಗರಣ ಈಗ ಕುತ್ತಿಗೆಗೆ ಸುತ್ತಕೊಳ್ಳೋ ಚಾನ್ಸ್ ಇದೆ. ರಾಜ್ಯಪಾಲರು ಯಾವುದೇ ಸಂದರ್ಭದಲ್ಲಿ ಅದನ್ನು ತನಿಖೆಗೆ ಅಂದರೆ ಪ್ರಾಸಿಕ್ಯೂಷನ್ ಅನುಮತಿ ಮಾಡಿಕೊಡಬಹುದು, ಸಿದ್ದರಾಮಯ್ಯನವ್ರಿಗಾದಂತೆಯೇ. ಅದರ ಬೆನ್ನಲ್ಲೇ ಈಗ ಮತ್ತೊಬ್ಬ ನಾಯಕನಿಗೆ ಸಂಕಷ್ಟ ಎದುರಾಗಲಿದೆಯಾ? ಮಾಹಿತಿನ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಕೈಪಾಳ್ಯದಲ್ಲಿ ಒಬ್ಬರ ಕಾಲನ್ನು ಒಬ್ಬರು ಎಳೆಯೋ ಪ್ರಯತ್ನ ಆಗ್ತಾ ಇದೆಯಾ, ಅಥವಾ CM ರೇಸಲ್ಲಿರೋರು ತಮ್ಮ ಎದುರಾಳಿಗಳನ್ನು ಮುಗಿಸೋದಕ್ಕೆ ತಾವೇ ಇಂತಹ ಕೆಲಸ ಮಾಡ್ತಿದ್ದಾರ ಗೊತ್ತಿಲ್ಲ. ಅಶೋಕ್ ಅವರು ಬೇರೆ ನಿನ್ನೆ ಮತ್ತೊಮ್ಮೆ ಅಚ್ಚರಿ ಹೇಳಿಕೆಯನ್ನು ಕೊಟ್ಟಿದ್ರು. ಇಷ್ಟೆಲ್ಲ ಆಗ್ತಿದೆಯಲ್ಲ, ಇದು ಇಷ್ಟು ಗಂಭೀರ ಸ್ವರೂಪಕ್ಕೆ ಕೇಸ್ ಹೋಗ್ತಾ ಇದೆ ಅಂದರೆ ಸುಮ್ಮನೆ ಹೋಗ್ತಾ ಇಲ್ಲ. ಕಾಂಗ್ರೆಸ್ನಿಂದಾನೇ ನಮಗೆ ಬಲ ಸಿಗ್ತಿದೆ, ಅಲ್ಲಿಂದಾನೇ ಬಹಳಷ್ಟು ದಾಖಲೆಗಳು ಹೊರಗಡೆ ಬಂದಿವೆ ಅನ್ನೋ ಹೇಳಿಕೆ ಕೊಟ್ಟರು. ಅದೇ ನಿಜವೇ ಆಗಿದ್ದಲ್ಲಿ CM ರೇಸಲ್ಲಿರೋರೇ ಟಾರ್ಗೆಟ್ ಆಗಿದ್ದಾರ ನೋಡಿ. ಖರ್ಗೆ ಅವ್ರಿಗೆ KIADB ಸಂಕಷ್ಟ, ಅದರಲ್ಲಿ ನಾಳೆ ರಾಷ್ಟ್ರ ಮಟ್ಟದಲ್ಲಿ ಮುಜುಗರ ತಂದಿಡೋದಕ್ಕೆ ಕೆಲವು ವಿಚಾರಗಳು ಸಿಗಬಹುದು. ಇಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಕಾನೂನು ತಜ್ಞರ ಅಭಿಪ್ರಾಯ ಎಲ್ಲ ಕೇಳ್ತಿದ್ದಾರೆ, ಪ್ರಿಯಾಂಕ್ ಖರ್ಗೆ ಸಂಬಂಧಪಟ್ಟಂತೆ, MB ಪಾಟೀಲ್ ಸಂಬಂಧಪಟ್ಟಂತೆ. ಸೊ ಅದು ಯಾವಾಗಾದರೂ ಆಗಬಹುದು. ಇದೇ ಹೊತ್ತಲ್ಲಿ ಮತ್ತೊಬ್ಬ ಪ್ರಭಾವಿ ಮಿನಿಸ್ಟರ್ ವಿರುದ್ಧ ದಾಖಲೆ ರಿಲೀಸ್ಗೆ ತಯಾರಿ ಮಾಡಿಕೊಳ್ತಾ ಇದೆ BJP. ಮತ್ತು ಮಿನಿಸ್ಟರ್ ರಾಜೀನಾಮೆ ಕೊಡಬೇಕಾಗತ್ತೆ ಅನ್ನೋ ಮಟ್ಟಿಗೆ ಇದನ್ನು ಸೀರಿಯಸ್ ತಗೊಂಡು ಹೋಗೋದಕ್ಕೆ ಕಮಲಪಾಳ್ಯ ಈಗ ಸಿದ್ಧತೆ ಮಾಡ್ಕೊಳ್ತಾ ಇದೆ. ಬೇರೆ ಯಾರೂ ಅಲ್ಲ, ಬೆಳಗಾವಿ ಸಾಹುಕಾರ್ ಸತೀಶ್ ಜಾರಕಿಹೊಳಿ ವಿರುದ್ಧ ಈಗ ಬಿಗ್ ಬಾಂಬ್ ಸಿಡಿಸಿರೋದು ಅಲ್ಲಿನ ಸ್ಥಳೀಯ ನಾಯಕರು. P. ರಾಜೀವ್ ಇನ್ನಿತರ BJPಗರೆಲ್ಲ ಸೇರ್ಕೊಂಡು ಪ್ರೆಸ್ ಮೀಟ್ ಮಾಡಿ 70% ದಾಖಲೆಯನ್ನು ಕಲೆ ಹಾಕಿದ್ದೀವಿ, ಅತಿ ದೊಡ್ಡ ಅಕ್ರಮ ಆಗಿದೆ, ಬೆಳಗಾವಿಯ ಮಿನಿಸ್ಟರ್ ಒಬ್ಬರು ಅಂತ ಹೇಳ್ತಾರೆ. ಬೆಳಗಾವಿಯಲ್ಲಿ ಬೇರೆ ಮಿನಿಸ್ಟರು ಇದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಇದ್ದಾರೆ. ಬಟ್ ಇದು ಸತೀಶ್ ಜಾರಕಿಹೊಳಿ ಅವರನ್ನೇ ಟಾರ್ಗೆಟ್ ಮಾಡಿ ಹೇಳ್ತಿರೋದು ಅಂತ ಮೂಲಗಳ ಮಾಹಿತಿ. ಅದ್ರ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರ ರಿಯಾಕ್ಷನ್ನು ಕೇಳಲಾಗಿದೆ ನಿನ್ನೆ ಮಾಧ್ಯಮಗಳಿಂದ. ಅದಕ್ಕೆ ಇನ್ನೂ ಸಂಪೂರ್ಣವಾಗಿ ಅವರೇನು ಹೇಳಿಲ್ವಲ್ಲ, ಹೇಳಿದ್ಮೇಲೆ ನಾನು ರಿಯಾಕ್ಟ್ ಮಾಡ್ತೀನಿ, ಏನು ಎತ್ತ ಅಂತ ಗೊತ್ತಾದರೆ ನಾನು ಅದಕ್ಕೆ ಉತ್ತರ ಹೆಂಗೆ ಕೊಡಬೇಕು ಅಂತ ಹೇಳಬಹುದು ಅಂತ ಅವರು ಕೂಡ ಸೆಡ್ಡು ಹೊಡೆಯುವ ಆನ್ಸರ್ ಕೊಟ್ಟರು. ಭಾರತೀಯ ಜನತಾ ಪಕ್ಷದ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವಂತಹ ವ್ಯಕ್ತಿಯಾಗಿ ಹೇಳ್ತಾ ಇದ್ದೀನಿ, ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಸ್ವಲ್ಪ ದಿನದಲ್ಲಿಯೇ ನಿಮ್ಮ ಮುಂದೆ ದಾಖಲೆಗಳ ಜೊತೆಗೆ ಮುಂದೆ ಬರ್ತವೆ. ಅದೇ ನಾವು 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 ಪೂರ್ಣವಾದಂತಹ ಅಧ್ಯಯನ ಮತ್ತು ಲೀಗಲ್ ಸೆಲ್ ಒಪಿನಿಯನ್ ಇಲ್ಲದೆ ಅಧಿಕೃತ ಪಕ್ಷ ಬಿಡುಗಡೆ ಮಾಡೋದಿಲ್ಲ. ಬಟ್ ಮೇಲ್ನೋಟಕ್ಕೆ ಇಷ್ಟು ಬಂದಿದೆ, ಪ್ರೈಮಾ ಫೇಸಿ ಇಷ್ಟಿದೆ, ತಕ್ಷಣದಲ್ಲಿ ಬಿಡುಗಡೆ ಮಾಡೋರು ಇದ್ದೀವಿ. ಬೆಳಗಾವಿಯ ಸಚಿವರೊಬ್ಬರು ಭೂ ಕಬಳಿಕೆ ಮಾಡಿದ್ದಾರೆ, ಅವನ್ನೆಲ್ಲ ಅವರು ಕೂಡ ಪ್ರಕರಣ ದಾಖಲು ಮಾಡ್ತೀವಿ ಅನ್ನೋ ಮಾತುಗಳನ್ನು ಹೇಳಬೇಕಲ್ಲ, ಯಾರು ಏನು ಎಲ್ಲಿ ಅಂತ ಹೇಳಿದಾಗ ಮುಂದೆ ಅದಕ್ಕೆ ಹೇಳಲಿಕ್ಕೆ ಆಗ್ತದೆ. ಇನ್ನೂ ಅದು ಅರ್ಧ ಇದೆ. ಅವನು ಪೂರ್ಣ ಹೇಳಿದಾಗ ಪೂರ್ಣ ಪ್ರಮಾಣದ ಪ್ರತಿಕ್ರಿಯೆ ನಾವು ಕೊಡ್ತೀವಿ. P. ರಾಜೀವ್ ಹೇಳ್ತಾ ಇರೋದು ಬಹಳ ದೊಡ್ಡ ಪ್ರಮಾಣದಲ್ಲಿ ಭೂ ಕಬಳಿಕೆ ಆಗಿದೆ. ಈಗ ಮೂಡ 14 ಸೈಟ್ಗಳ ವಿಚಾರ, ಬೆಲೆ ಬಾಳುವಂತಹ 5 ಎಕರೆ ಭೂಮಿ ಸುತ್ತ ಭೂಚಕ್ರ. ಈಗ ಸತೀಶ್ ಜಾರಕಿಹೊಳಿ ಅವರೇ ಆಗಿದ್ದರೆ ಬೆಳಗಾವಿ ಮಿನಿಸ್ಟರ್ ಅಂದರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಂತ ಹೇಳ್ತಿದ್ದಾರೆ. ಎಲ್ಲ ದಾಖಲೆಗಳನ್ನು ಪೂರಕವಾಗಿ ಸೇರಿಸಲಾಗಿದೆ. 70% ಈಗ ರೆಡಿ ಆಗಿದೆ ಈ ಕೇಸ್ನ ಫೈಲು. ಇನ್ನು 30% ರೆಡಿ ಆಗಿಬಿಟ್ರೆ ಆ ಮಿನಿಸ್ಟರ್ಗೆ ಸಂಕಷ್ಟ ಬರುತ್ತೆ, ಕುರ್ಚಿನೇ ಬಿಡಬೇಕಾದಂಥ ಸಂಕಷ್ಟ ಬರುತ್ತೆ ಅನ್ನೋ ತನಕ ವಾಗ್ದಾಳಿ ಶುರುವಾಗಿದೆ. ಹಾಗಾದರೆ ಮತ್ತೊಬ್ಬ ಮಿನಿಸ್ಟರ್ಗೀಗ ಈ ಭೂಚಕ್ರ ಸುತ್ತಿಕೊಳ್ಳಲಿದೆಯಾ? ಯಾಕೋ ಒಬ್ರಿಗಾದ್ಮೇಲೆ ಒಬ್ರಿಗೆ ಈ ಭೂಮಿ ವಿಚಾರವೇ ಉರುಳಾಗ್ತಾ ಇದೆ. ಸೊ ಸತೀಶ್ ಜಾರಕಿಹೊಳಿ ಅವರಿಗೆ ಈ ಟೈಮಿಂಗ್ಸ್ ನೋಡಿ, ಅವರು ಡೆಲ್ಲಿಗೆ ಹೋಗಿ ಬರ್ತಿದ್ದಾರೆ. ನಿನ್ನೆ ಅಷ್ಟೇ ಖರ್ಗೆ ವೇಣುಗೋಪಾಲ್ ಅವ್ರನ್ನ ಭೇಟಿಯಾಗಿ ಬಂದರು. ಕೆಲವೇ ದಿನಗಳ ಹಿಂದೆ ರಾಹುಲ್ ಗಾಂಧಿಯವ್ರನ್ನೇ ಮೀಟಾಗಿ ಬಂದಿದ್ದರು. ಸಿದ್ದರಾಮಯ್ಯನವರು ಕೆಳಗಿಳಿಯುವ ಅನಿವಾರ್ಯತೆ ಬಂದರೆ ಸಿದ್ದರಾಮಯ್ಯನವರೇ ಸತೀಶ್ ಜಾರಕಿಹೊಳಿ ಅವ್ರನ್ನ ಕೂರಿಸಬಹುದು, ಅವರೇ ಓಡಾಡಿಸ್ತಿದ್ದಾರೆ, ತಯಾರಿ ಮಾಡಿಸ್ತಿದ್ದಾರೆ ಅನ್ನೋ ಚರ್ಚೆನೂ ಆಗ್ತಿದೆ. ಈ ಹೊತ್ತಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಟಾರ್ಗೆಟ್ ಆದ್ರ, ಸ್ವಪಕ್ಷೀಯರೋ ವಿಪಕ್ಷೀಯರೋ ಒಟ್ಟಿನಲ್ಲಿ ಟಾರ್ಗೆಟ್ ಆದ್ರ ಅನ್ನೋ ಕುತೂಹಲಕಾರಿ ಬೆಳವಣಿಗೆ ಇದು. DK ಶಿವಕುಮಾರ್, ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಸೇರಿದಂತೆ ಬಹಳಷ್ಟು ಜನ ರೇಸಲ್ಲಿದ್ದಾರೆ CM ಆಗಬೇಕು ಅಂತ. ಸೊ ಈ ಜಟಾಪಟಿಯ
ಪ್ರತಿಫಲವೋ ಇದು, ಅಥವಾ ಬಿ ಜೆ ಪಿಯವರು ಸಿ ಎಂ ರೇಸಲ್ಲಿರೋ ಪ್ರಮುಖ ನಾಯಕರೆಲ್ಲರೂ ಔಟ್ ಆಗಿಬಿಟ್ರೆ ಪಕ್ಷವೇ ಬೇಕಾಗ್ಬಿಡುತ್ತೆ, ಇನ್ನು ಕಾಂಗ್ರೆಸ್ನ ಅಸ್ತಿತ್ವಕ್ಕೆ ಸಮಸ್ಯೆ ತರಬೇಕು ಅನ್ನೋ ರೀತಿ ಟಾಸ್ಕನ್ನು ಕೈಗೆತ್ಕೊಂಡಿದ್ದಾರೋ ಹೈಕಮಾಂಡ್ಗೆ ಮಾತು ಕೊಟ್ಟು ಗೊತ್ತಿಲ್ಲ. ಒಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಅವ್ರಿಗೂ ಈಗ ದೊಡ್ಡದೊಂದು ಸಂಕಷ್ಟ ಎದುರಾಗಲಿದೆ ಅಂತ ಭವಿಷ್ಯ ನುಡಿತಿದೆ ಬಿ ಜೆ ಪಿ. ಕಾದು ನೋಡಬೇಕು. ರಾಜಭವನಕ್ಕಂತೂ ಈಗ ಬ್ಯಾಕ್ ಟು ಬ್ಯಾಕ್ ದೂರಿನ ಮೇಲೆ ದೂರು, ಮಿನಿಸ್ಟರ್ಗಳ ವಿರುದ್ಧ ರಾಜಣ್ಣನವರಿಗೆ, ಪ್ರಿಯಾಂಕ್ ಖರ್ಗೆ, ಎಂ ಬಿ ಪಾಟೀಲ್ರಿಗೆ ಯಾವುದೇ ಸಮಯದಲ್ಲಿ ಸಂಕಷ್ಟ ಎದುರಾಗಬಹುದು. ಅಲ್ಲಿ ದೂರು ದಾಖಲಾಗಿರೋದ್ರಿಂದ, ದಾಖಲೆ ಪರಿಶೀಲನೆ ಮಾಡಿ ತಜ್ಞರ ಸಲಹೆಯನ್ನು ಪಡ್ಕೊಂಡಿರೋದ್ರಿಂದ ರಾಜ್ಯಪಾಲರು ಎನಿ ಟೈಮ್ ಅವ್ರಿಗೆ ಕಷ್ಟ ಒದಗಬಹುದು ಅಂತ ಹೇಳಲಾಗ್ತಿದೆ. ಈ ಹೊತ್ತಲ್ಲಿ ಮತ್ತೊಂದು ಸೇರ್ಪಡೆ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರ ವಿರುದ್ಧವೂ ಕೂಡ ದೂರು ಕೊಡೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಿದೆ. ಸೊ ಸಿದ್ದರಾಮಯ್ಯ ಕ್ಯಾಂಪ್ನ ಹಲವರಿಗೆ ಕಾದಿದೆಯ ಸಂಕಷ್ಟ. ನೋಡಬೇಕು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.